ಆತ ಸರ್ ಚುನಾವಣೆ ನಿನ್ನೆ ಮತದಾನ ಆಗಿದೆ. ಏನು ಸರ್ ಏನು ರಿಸಲ್ಟ್ ಏನಾಗಿದೆ ನೋಡ್ಬೇಕಾಗ ಪೆಟ್ಟಿಗೆ ಒಳಗೆ ಐತಿ, ಒಳಗೆ ಏನೈತಿ ಯಾರಿಗೆ ಬರ್ತದೆ. ಆದರೂ ನೀವು ಓಡಾಡಿದ್ದೀರಿ ಸರ್, ಪ್ರಚಾರ ಮಾಡಿದ್ದೀರಿ. ಪ್ರಯತ್ನ ಮಾಡಿದ್ದೀವಿ ನಾವು. ಜಯಂತಿ ಮಠರು ಭಾರತೀಯ ಜನತಾ ಪಾರ್ಟಿ ಸಲುವಾಗಿ ಯಾವುದೋ ಮಕ್ಕಳ ಮಾತು ಕೇಳಿ ಕರೆದಿಲ್ಲ ಪರದಿಲ್ಲ ಅಂದ್ರೆ ಅಯೋಗ ನನ್ನ ಮಕ್ಕಳು ಅವರಿಗೆ ಅವ್ರು ಹೆಂಡ್ರೆ ಕರೀದಿಲ್ಲ, ಅದಕ್ಕೆ ಅದು ಗೊತ್ತಿಲ್ಲ ಅವ್ರು. ನಾ ಏನು ಅನ್ನೋದು ಜನರಿಗೆ ಗೊತ್ತೈತಿ. ಜನರು ಬಯಸ್ತಾರೆ. ನಾಲ್ಕು ಮಾಜಿ ಮುಖ್ಯಮಂತ್ರಿ ಹೋದ್ರೆ ನಾವು ಒಂದು 100 ಮಂದಿ 1000 ಮಂದಿ ಕೂಡಿಸೋದಾಗೆಲ್ಲ. ನಾವು ಹೋದ ಹಳ್ಳಿಯೊಳಗೆ 4,000 5,000 10,000 ಜನ ಸೇರ್ಯಾರ. ಇದ್ರ ಮ್ಯಾಗಿಂದ ಅವ್ರಿಗೆ ಮಾನ ಮರ್ಯಾದೆ ಇದ್ರೆ ಬಿಟ್ಟುಬಿಡೋಕೆ ಅದನ್ನು ಹೇಳೋದು. ಜನರ ಪ್ರತಿನಿಧಿ ನಾವು ನಿಮ್ಮಂಗೆ ಚಮಚಾಗಿರಿ ಪ್ರತಿನಿಧಿಗಳಲ್ಲ. ಹತಾಶೆಗ್ಯಾರ ಅವ್ರು ಯಾರೂ ಮಂದಿನ ಕೂಡಲಿಲ್ಲ. ಕಡಿ ದಿವಸ BJP ರೋಡ್ ಶೋನೇ ಕ್ಯಾನ್ಸಲ್ ಮಾಡಿದ್ರೆ, ಯಾಕಂದ್ರೆ ನಾನು ಇದ್ದೆ. ಎಲ್ಲರೂ ಯತ್ನಾಳ್ ಏನೊಂದು ತೆಗೆದುಬಿಟ್ರೆ ನನ್ನ ಮರ್ಯಾದೆ ಹೋಗ್ತದೆ ಓಡಿ ಹೋಗ್ಬಿಟ್ಟ. ಅದು ಅಸಹ್ಯ. 6 ದಿವಸ 7 ದಿವಸ ಅದ ರೀ ಅವ್ರು. ಚುನಾವಣೆ ಸಾಯಂಕಾಲ 5 ಗಂಟೆಗೆ ಮುಗಿತನೂ ಮುಖ್ಯಮಂತ್ರಿಗಳು ಎಷ್ಟು ಹತಾಶೆ ಆಗ್ಯಾರ ಅನ್ನೋದು ತೋರಿಸ್ಕೊಡ್ತಾರೆ. ಅಷ್ಟು ಅವ್ರ ಬಳಿ ಸಿದ್ದರಾಮಯ್ಯನವ್ರ ಬಳಿ ನಾವು ಮಾಡಿದ ಗ್ಯಾರಂಟಿ ಇದೆ ಅಂದ್ರೆ ಜನ ತೃಪ್ತಿ ಇದ್ರೆ ಅಲ್ಲೇ ಒಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮಾಡೋದಿತ್ತು, ಮಾಧ್ಯಮಗಳ ಮೂಲಕ ಕೇಳೋದಿತ್ತು, ಓಟ್ ಹಾಕಿರಿ ನಾವು ಇಟ್ಟಲ್ಲೇ ಕೆಲಸ ಮಾಡೋದು. 7 ದಿವಸ ಹೋಟೆಲ್ದಾಗಿದ್ದು ಪಾಪ ಅವ್ರಿಗೇನು ಭಾಳ ರಿಸ್ಕ್ ತೊಗೊಂಡಾರ ಸಿದ್ದರಾಮಯ್ಯನವರು. ಸಮೀಕ್ಷೆ ಸರ್ ನಾಳೆ ರಿಸಲ್ಟ್ ಏನಾಗ್ತದೆ ನೋಡಿರಿ, ನಾನು ಸಮೀಕ್ಷೆ ಅಂದು ಮಾಡೋದೇ ಇಲ್ಲ, ಬರೀ ಕೆಲಸ ಮಾಡೋದು. ಕೃಷ್ಣ ಭಗವಾನ್ ಹೇಳ್ತಾನೆ, ನೀವು ಒಟ್ಟು ಕೆಲಸ ಮಾಡು, ಕರ್ಮ ಮಾಡು, ಫಲಿತಾಂಶ ಕೊಡೋ ದೇವ್ರು ಅದಾನ. ಸುಮ್ಮನೆ ಇಟ್ಟಿರಲಿ ಗೆದ್ದು ಬರ್ತದೆ ಹಾಗೆ ಹೀಗೆ ಅಂತ ಹೇಳೋದಿಲ್ಲ. ಅದು ಮತದಾರರ ನಿರ್ಣಯ ರೀ. ಒಳಗೆ ಏನು ಮಾಡ್ಯಾರ ನಮಗೆ ಏನು ಗೊತ್ತಾ. ಕಾಂಗ್ರೆಸ್ನವ್ರು 5,000 ಲಿಂಗಾಯತರಿಗೆ, ಉಳ್ಕಿದ ನಮ್ಮ SC/ST ಜನ 3,000 ಅತ್ತ, ಸಾಬ್ರಿಗೆ 1,000. ಎಷ್ಟು ಡೌನ್ ಆಗೈತೆ ನೋಡ್ರಿ ಸಾಬ್ರ ರೇಟ ಕಾಂಗ್ರೆಸ್ನಾಗ. ಹಂಗೆ ಮಾಡ್ಯಾರ ಎಲ್ಲ ಕಡೆ. ಲಿಂಗಾಯತರಿಗೆ 5,000 ನೋಡ್ರಿ, ಲಿಂಗಾಯತರಿಗೆ ಹೆಚ್ಚು ಕೊಟ್ಟಾರ. ಇವ್ರು ಕಾಂಗ್ರೆಸ್ನವ್ರು ಮೊದಲು ಸಾಬ್ರಿಗೆ ಹೆಚ್ಚು ಕೊಡ್ಬೇಕಲ್ರಿ. SC/ST ಜನಾಂಗಕ್ಕೆ ಹೆಚ್ಚು ಕೊಡ್ಬೇಕು. SC/STರಿಗೂ ಕಡಿಮೆ ಅತ್ತ, ಲಿಂಗಾಯತರಿಗೆ ಹಚ್ಚತ್ತೆ. ಇದೆ ಅಂತ ನ್ಯಾಯ ಇದು. ಭಾಳ ಸಾಮಾಜಿಕ ನ್ಯಾಯ ಎಲ್ಲಿ ಬಂತು? ಎಲ್ಲರಿಗೂ ಮತದಾರಿಗೆ ಒಂದೇ ತೆರನಾಗಿ ಒಂದೇ ಓಟ್ ಇಲ್ಲರಿ. ಅಂಬೇಡ್ಕರ್ ಸಾಹೇಬ್ರು ಏನು ಹೇಳ್ಯಾರ, ಒಬ್ಬ ಟಾಟಾ ಬಿರ್ಲಾನಿಗೆ ಓಟಿನ ಕಿಮ್ಮತ್ತು ಒಂದೇ, ಒಬ್ಬ ಗುಡ್ಸಲ್ದಾಗೇನೋ ಒಂದೇ. ಅದು ಕಾಂಗ್ರೆಸ್ನವ್ರು ಲಿಂಗಾಯತರಿಗೆ 5,000 ಕೊಡೋದು, 7,000 ಕೊಟ್ಟಾರ. ನಮ್ಮ ಸತೀಶ್ ಜಾರಕಿಹೊಳಿಯವರು ತಮ್ಮ ಸಮುದಾಯಕ್ಕೆ 3,000 ಕೊಟ್ಟಾರ. ಎಷ್ಟು ಅಪಮಾನ ಇದು! ಹೊರೆಯಿಂದ ಆ ಸಮುದಾಯಕ್ಕೆಲ್ಲ ಅಪಮಾನ ಮಾಡ್ಯಾರ ಅವರು. ಸರ್, ಈಗ BJPಗೆ ಸೇರುವ ಕಾಲ ಸನ್ನಿಹಿತ ಆಗಿದೆ. ಏನಿಲ್ಲರಪ್ಪ, ನಾವೇನು ವಿಚಾರ ನಾ ಹೇಳಿಲ್ಲ. ಇಡೀ BJP ಎಲ್ಲ ಶಾಸಕರು ಒಂದು 4 ಅದಾವ ಛಲಗಳನ್ನು ಅವ್ನು ಬಿಟ್ಟು ಇಡೀ BJP ನಾನು ತೊಗೋಬೇಕಂತ ನಿರ್ಣಯ ಮಾಡ್ಯಾರ. ಇವು ಸುಮ್ಮ ಅಡ್ಡಾಡ್ತಾವೆ, ಏನು ಮಾಡೋದು? ಇವು ಹತಾಶೆಗೆ ಇಂಥವು ಮಂಗ್ಯಾಗಳ ಕಡೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಅವಕ್ಕೇನು ಕೆಲಸ ಇಲ್ಲ. ನೀವು ಅವನ ಪತ್ರಿಕಾಗೋಷ್ಠಿಗೆ ಹೋದ್ರೆ ನಿಮ್ಮ ಮನೆಯಿಂದ ಉಪ್ಪಿಟ್ಟ ಚಾ ಒಯ್ತು ಬರ್ರಿ. ನೀವು ಇಲ್ಲೇನು ಬಿಜಾಪುರ ಪತ್ರಿಕಾಗೋಷ್ಠಿ ಮಾಡಿದ್ರೆ ನಿಮ್ಮ ಮನೆಯಿಂದ ಉಪ್ಪಿಟ್ಟ ಚಾ ನೀರಿನ ಬಾಟ್ಲಿ ಕಟ್ಕೊಂಡು ಹಿಂಗೆ ಹೋಗಿ ಪತ್ರಿಕಾಗೋಷ್ಠಿ ಮಾಡಿರಿ. ಯಾಕಂದ್ರೆ ಅವನ ಮನೆಯಿಂದ ತರ್ತಾನೆ, ಅವರ ರೊಕ್ಕ ಉಳಿತಾವೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.